ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆರೋಗ್ಯ ಸಚಿವರ ಮುಂದೆ ಸ್ಟಾಫ್ ನರ್ಸ್ ಕಣ್ಣೀರ್ ಹಾಕಿದ್ದಾರೆ. ಸಚಿವ ಯುಟಿ ಖಾದರ್ ಬಳಿ ಕಣ್ಣೀರ್ ಹಾಕಿದ್ದಾರೆ ನರ್ಸ್. ವೇತನ ಹೆಚ್ಚಳ, ಕಾಯಂ ನೇಮಕಕ್ಕೆ ಆಗ್ರಹಿಸಿ ಕಣ್ಣೀರು ಹಾಕಿದ್ದಾರೆ. ಆರೋಗ್ಯ ಸಚಿವರ ಮುಂದೆ ಸ್ಟಾಫ್ ನರ್ಸ್ ಒಬ್ರು ಕಣ್ಣೀರ್ ಹಾಕಿರುವಂತ ಪ್ರಸಂಗ. ಸಚಿವ ಯುಟಿ ಖಾದರ್ ಅವರ ಬಳಿನೇ ಕಣ್ಣೀರ್ ಹಾಕಿದ್ದಾರೆ. ವೇತನ ಹೆಚ್ಚಳ ಮಾಡಿ, ಕಾಯಂ ನೇಮಕ ಮಾಡ್ಕೊಳ್ಳಿ ನಮ್ಮನ್ನ ಅಂತ. ಹಾಸನದ ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಗೋಳಾಡಿದ್ದಾರೆ. ನಮಗೂ ವಯಸ್ಸಾಗ್ತಾ ಇದೆ, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಮನೆ ನಿರ್ವಹಣೆ ಕಷ್ಟ ಆಗ್ತಾ ಇದೆ. 17 ವರ್ಷದಿಂದ ಕೆಲಸ ಮಾಡ್ತಿದ್ರು, ಬರೀ 17,000 ರೂಪಾಯಿ ಸಂಬಳ ಇದೆ ನಮಗೆ, ವೇತನ ಏರಿಕೆಯಾಗಿಲ್ಲ ಅಂತ ನೋವು ತೋಡಿಕೊಂಡಿದ್ದಾರೆ ಪಾಪ ನರ್ಸ್. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರನ್ನ ಕಾಯಂ ಮಾಡಲು ಆಗಲ್ಲ. ನೀವು ಕಾಯಂ ನೌಕರರಾಗಿದ್ರೆ ಸಂಬಳ ಹೆಚ್ಚಾಗ್ತಾ ಇತ್ತು. ನಿಮ್ಮ ಮನವಿಯನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರುತ್ತೇವೆ, ನಿಮ್ಮ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಖಾದರ್ ಅವರು ನರ್ಸ್ಗೆ ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ. ಶಾಲೆ ಬೇಕಾದ್ರೆ ಜಾಸ್ತಿ ಮಾಡಿದ್ರೆ ಸೆಂಟ್ರಲ್ಗೆ ಮಾತಾಡ್ತಾರೆ. ನಮ್ಗೆಲ್ಲ ಗೊತ್ತಾಯ್ತು, ಏನಾದ್ರೂ ಕೂಡ ಪರ್ಮನೆಂಟ್ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನಾನು ಕೇಂದ್ರಕ್ಕೆ ಮಾತಾಡ್ತೇನೆ. NHM ನ್ಯಾಷನಲ್ ಹೆಲ್ತ್ ಮಿಷನ್ ನಮ್ಗೆ ಇಲ್ಲಿ ಏನು ಕೂಡ ಇದಲ್ಲ. ಏನಾದ್ರು ನಾಳೆ ಅದು ಬಂದ್ ಮಾಡಿ ಬಿಟ್ರೆ ಮತ್ತೆ ನಿಮ್ಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ. ಹಾಗೇನ್ ಮಾಡ್ಬೇಕಂತ ಹೋದ್ರು. ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಭೇಟಿ ಆಗ್ತೇನೆ. ಅದಮ್ಮ ಅದಕ್ಕೆ ನಿಮ್ಮ ನೋವೆಲ್ಲ ನಮ್ಗೆ ಗೊತ್ತಾಗ್ತದೆ. ಈಗ ಎಂತ ನನ್ನ ಫ್ರೆಂಡ್ ಇದ್ದ, ಅವನಿಗೆ ಅಮೆರಿಕದ ನಾನು ಅಲ್ಲಿ ಹೋಗ್ತಿದ್ದೆ, ಮರಿ ML ನನಗೆ ಎಂತ ಬೇಕಿತ್ತು ಅಂತ ಹೇಳಿ. ಅದು ಆಗ್ತದ? ಈಗ ನಮ್ಮ ಪರಿಸ್ಥಿತಿ, ನೀವು NHM ಅಲ್ಲಿ ಇದ್ದೀರಿ, ನಿಮ್ಮ ಪರವಾಗಿ ನಾನು ಕೇಂದ್ರದಲ್ಲಿ ಮಾತಾಡ್ತೇನೆ. ಅದಕ್ಕಾಗಿ ಪರ್ಮನೆಂಟ್ ಆಗಬಾರ್ದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇರುವುದು. ನಿಮ್ಮ ಅನಿಸಿಕೆ ನನಗೆ ಅರ್ಥ ಆಗ್ತದೆ. ಒಂದು ಆಗ್ಬೇಕು, ನಾವು 15 ವರ್ಷ ಆಯ್ತು, 16-20 ವರ್ಷ ಆಯ್ತು ಅಂತ ನೀವು ಕೇಳುವಂತ ತಪ್ಪತ್ತ ಹೇಳುದಿಲ್ಲ. ನಾನು ಯಾಕೆ ನಿಮ್ಗೆ ಕೇಳೋದಂತ ಹೇಳಿದ್ರೆ, ನಿಮ್ಗೆ ಕೆಲವು ಸಿಗ್ತಾರೆ, ನಾವು ಪರ್ಮನೆಂಟ್ ಮಾಡಿಸ್ತೇವೆ ಅಂತ ಹೇಳಿ ನಿಮ್ಮಲ್ಲಿ 2-2 ಸಾವಿರ 3-3 ಸಾವಿರ ತೆಕ್ಕೊಳ್ಳೋದು, ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರೋದು, ಅಲ್ಲೊಂದು ಧರಣಿ ಕೂತ್ಕೊಳ್ಳೋದು, ನಮ್ಗೊಂದು ಫೋಟೋ ಕೊಡೋದು, ಇನ್ನೊಂದು ಮನವಿ ಮತ್ತೆ ನಮ್ಮನ್ನೇ ಫೋಟೋ ತೆಗೆದು ನಾಳೆ ಆಗ್ತಂತ ಹೇಳಿದ್ದಾರೆ, ನಾಳೆ ಇದನ್ನೆಲ್ಲ ಇದ್ದಕ್ಕೂ ನಯಾ ಪೈಸೆ ಯಾರಿಗೆ ಕೂಡ ಕೊಡ್ಲಿಕ್ಕೆ ನೀವು ಅಥವಾ ಗಲ್ಫ್ ನಲ್ಲಿ ಬಂದವರು ಇರ್ತಾರೆ, ಅವ್ರು ಏನೋ ಸೇವೆ ಮಾಡ್ಬೇಕಂತ ಇರ್ತದೆ ಅಂತ ಒಂದು ಇಲ್ಲಿ ಎಸ್ಟೇಟ್ ಇದ್ದವ್ರು ಇರ್ತಾರೆ. CSR ಫಂಡ್ ಅವ್ರ ಫ್ಯಾಮಿಲಿ ಅಂತ ಹೆಸರಿಗೆ ಕೊಡುವವರು, ಅವನ್ನೆಲ್ಲ ಇಂಥವ್ರು ನಾವು ಸಿಲೆಕ್ಟ್ ಮಾಡಿ ಆ ಒಂದು ಪ್ರದೇಶ ಕೊಡೋದ್ರ ವ್ಯವಸ್ಥೆ ಆಗ್ಬೇಕು. ಸಂಬಂಧ